ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ ಪಿಯುಸಿಯ ಗದ್ಯಗಳಿಗೆ ಸಂಬಂಧಿಸಿದಂತಹ 3 ಅಂಕದ ಪ್ರಶ್ನೋತ್ತರಗಳು ಅಂದ್ರೆ ನಿಮ್ಮ ಅರ್ಧವಾರ್ಷಿಕ ಪರೀಕ್ಷೆಗೆ ಸಿಲೆಬಸ್ಸಿನಲ್ಲಿ ಇರುವಂತಹ ಒಂದು ಗದ್ಯಗಳಿಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ಸಂದರ್ಭದ ವಾಕ್ಯಗಳು ಅಂದ್ರೆ 3 ಅಂಕದ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಇಷ್ಟನ್ನ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಮ ಪರೀಕ್ಷೆಗೆ ಕೇಳಬಹುದಾದಂತಹ ಸಂದರ್ಭದ ವಾಕ್ಯಗಳನ್ನ ಸುಲಭವಾಗಿ ಉತ್ತರಿಸಬಹುದು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನ ಮಾಡ್ತಿದ್ದೇನೆ. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಂದರ್ಭದ ವಾಕ್ಯಗಳಾಗಿರುತ್ತೆ. ಮುಟ್ಟಿಸಿಕೊಂಡವನು ಅನ್ನುವಂತಹ ಗದ್ಯಗಳಿಗೆ ಸಂಬಂಧಿಸಿರುವಂತಹದ್ದು. ಆಪರೇಷನ್ ಆಗಬೇಕು ಪರವಾಗಿಲ್ವಾ ಅನ್ನುವಂತಹದ್ದು. ಈ ಒಂದು ವಾಕ್ಯದ ಆಯ್ಕೆಯನ್ನು ನೋಡೋದಾದ್ರೆ ಪಿ ಲಂಕೇಶ್ ಅವರು ಬರೆದಿರುವಂತಹ ಮುಟ್ಟಿಸಿಕೊಂಡವನು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದ್ರೆ ಬಸಲಿಂಗ ತನ್ನ ಎಡಗಣ್ಣಿನ ನೋವಿಗೆ ಕೊನೆಯದಾಗಿ ಡಾಕ್ಟರ್ ತಿಮ್ಮಪ್ಪನವರ ಬಳಿ ತೋರಿಸಿದಾಗ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಹೇಳಿದಂತಹ ಮಾತು ಇದು. ಸ್ವಾರಸ್ಯ, ಬಸಲಿಂಗ ಪ್ರಾರಂಭದಲ್ಲಿ ತನ್ನ ಎಡಗಣ್ಣಿನ ನೋವಿಗೆ ನಗರದ ವೈದ್ಯರ ಬಳಿ ತೋರಿಸಿ ಚಿಕಿತ್ಸೆ ಪಡೆದ ಕೊನೆಗೆ ಎಲ್ಲಿಯೂ ವಾಸಿಯಾಗದೆ ತಿಮ್ಮಪ್ಪನವರ ಬಳಿ ಬಂದಾಗ ಅವರು ಅದನ್ನು ಪರೀಕ್ಷಿಸಿ ಬಸಲಿಂಗನಿಗೆ ಈ ಕಣ್ಣು ಸರಿ ಹೋಗ್ತದೆ, ಆದ್ರೆ ಆಪರೇಷನ್ ಆಗ್ಬೇಕು ಪರವಾಗಿಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಬಸಲಿಂಗ ನೀನು ತುಂಬಾ ಒಳ್ಳೆಯವನು ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದ್ರೆ ಸೂತಕ ಪರಿಹರಿಸಿಕೊಳ್ಳಲು ಸ್ನಾನ ಮಾಡಿರುವ ಸಂಗತಿಯನ್ನು ಮುಚ್ಚಿಡಲು ಬಸಲಿಂಗ ಸುಳ್ಳನ್ನ ಹೇಳಿದ್ದಾನೆಂದ ತಿಳಿದಂತಹ ತಿಮ್ಮಪ್ಪ ಕೇಳುವಂತಹ ಮಾತು ಇದಾಗಿದೆ. ಸ್ವಾರಸ್ಯವನ್ನು ನೋಡೋದಾದ್ರೆ ಹೆಂಡತಿ ಸಿದ್ಲಿಂಗಿಯ ಒತ್ತಡಕ್ಕೆ ಮಣಿದು ಡಾಕ್ಟರ್ ತಿಮ್ಮಪ್ಪನವರು ನೀಡಿದಂತಹ ಸಲಹೆ ಪಾಲಿಸದೆ ತಲೆಗೆ ಬಿಸಿ ನೀರು ಸ್ನಾನ ಮಾಡಿದ ಬಸಲಿಂಗ ತನ್ನ ಎಡಗಣ್ಣನ್ನು ಕಳೆದುಕೊಂಡ. ಕೊನೆಗೆ ತಿಮ್ಮಪ್ಪನವರ ಬಳಿ ಬಂದು ಸುಳ್ಳು ಹೇಳುತ್ತಾನೆ. ಬಸಲಿಂಗನ ಅಮಾಯಕತೆಯನ್ನ ಅರಿತ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನನ್ನ ಪ್ರೀತಿಯಿಂದ ಮಾತನಾಡಿಸುತ್ತಾ ನಿಜ ಹೇಳುವಂತೆ ಪ್ರೇರೇಪಿಸ್ತಾನೆ. ಹಾಗೆ ಮುಂದಿನದು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು. ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ ಅನ್ನುವಂತಹ ಒಂದು ವಾಕ್ಯ. ಈ ಒಂದು ವಾಕ್ಯಕ್ಕೆ ಸಂಬಂಧಿಸಿದಂತೆ ಸಂದರ್ಭ ಮತ್ತೆ ಸ್ವಾರಸ್ಯವನ್ನ ನಾನು ಮುಂದೆ ಕೊಡ್ತಾ ಹೋಗ್ತೇನೆ. ಈಗ ಹೊರಗಿನ ಜನ ಪ್ರವೇಶಕ್ಕೆ ಅಲ್ಲಿ ಜಾಗವೇ ಇರಲಿಲ್ಲ ಅನ್ನುವಂತಹದ್ದು. ಈ ಒಂದು ವಾಕ್ಯದ ಆಯ್ಕೆಯನ್ನು ನೋಡೋದಾದ್ರೆ ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಅವರು ಬರೆದಿರುವಂತಹ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದ್ರೆ ಬ್ರಿಟಿಷರ ಆಗಮನಕ್ಕೂ ಮುನ್ನ ವಾಲ್ಪರೈ ನಿಸರ್ಗ ಸಂಪತ್ತು ಮತ್ತು ಜೀವ ಸಂಕುಲ ಹೇಗಿತ್ತು ಎಂದು ವಿವರಿಸುವಂತಹ ಸಂದರ್ಭದಲ್ಲಿ ಬಂದಿರುವಂತಹದ್ದನ್ನು ನೋಡಬಹುದು. ಇನ್ನು ಸ್ವಾರಸ್ಯವನ್ನು ನೋಡೋದಾದ್ರೆ ಕಾರ್ವರ್ ಮಾರ್ಷ್ ವಾಲ್ಪರೈಗೆ ಬರುವುದಕ್ಕೆ ಮೊದಲು ಅದು ಗಗನಚುಂಬಿ ಮರಗಳಿಂದ ಕೂಡಿದ್ದು ದಟ್ಟವಾದಂತಹ ಅರಣ್ಯವಾಗಿತ್ತು. ಸೂರ್ಯನ ಕಿರಣಗಳು ಭೂಸ್ಪರ್ಶ ಮಾಡಲು ಅರಸಾಹಸವನ್ನ ಮಾಡಬೇಕು. ಅನಂತವಾದಂತಹ ಹುಲ್ಲುಗಾವಲು ಹಳ್ಳಕೊಳ್ಳಗಳಿಂದ ಕೂಡಿದ ಸಂಪತ್ಭರಿತವಾದ ಅರಣ್ಯ ಅದಾಗಿತ್ತು. ಹಾಗೆ ಆಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ ಅನ್ನುವಂಥದ್ದು. ಸಂದರ್ಭವನ್ನು ನೋಡೋದಾದ್ರೆ ವಾಲ್ಪರೈ ಅರಣ್ಯ ಆಧುನೀಕರಣ ಪ್ರಭಾವದಿಂದ ನಾಶ ಹೊಂದಿ ಅಲ್ಲಿನ ಜೀವ ಸಂಕುಲಕ್ಕೆ ಉಂಟಾದಂತಹ ನಷ್ಟ ವಿವರಿಸುವಂತಹ ಸಂದರ್ಭ. ಸ್ವಾರಸ್ಯವನ್ನ ನೋಡೋದಾದ್ರೆ ವಾಲ್ಪರೈ ಅರಣ್ಯದ ನಾಶದಿಂದ ಅಲ್ಲಿ ನಾಶವಾದ ಜೀವ ಸಂಕುಲಗಳಲ್ಲಿ ವಿಷಲಿಂಗ್ ತ್ರಕ್ಷ್ ಎಂಬ ಹಕ್ಕಿ ಸಂತತಿಯೂ ಕೂಡ ಬಂದು ಇದು ಕಲ್ಲು ಬಂಡೆಗಳ ನಡುವೆ ಸ್ವಚ್ಛವಾಗಿ ಹರಿಯುತ್ತಿದ್ದ ನೀರನ್ನು ಕುಡಿದು ಹಾಡುತ್ತಿದ್ದಂತಹ ಹಕ್ಕಿಗಳು ಇಂದು ಕೈಗಾರಿಕೆಗಳಿಂದ ಹೊರಬರುವಂತಹ ಕೊಳಚೆ ನೀರನ್ನು ಕುಡಿದು ಹಾಡುವಂತಹ ದುಸ್ಥಿತಿ ಬಂದಿದೆ. ಮುಂದಿನದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹದ್ದು. ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ ಅನ್ನುವಂಥದ್ದು. ಈ ಒಂದು ವಾಕ್ಯದ ಆಯ್ಕೆಯನ್ನ ನೋಡೋದಾದ್ರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಒಂದು ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇದನ್ನ ನೇಮಿಚಂದ್ರ ಅವರು ರಚಿಸಿದ್ದಾರೆ. ಇನ್ನು ಸಂದರ್ಭವನ್ನ ನೋಡೋದಾದ್ರೆ ನೇಮಿಚಂದ್ರ ತನ್ನ ಪತಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಆಗಿರುವ ಸಂದರ್ಭದಲ್ಲಿ ವಿವರಿಸುವಾಗ ಈ ಮಾತು ಬಂದಿದೆ. ನೋಡಿ ಇಲ್ಲಿ ವೇರಿಯೇಷನ್ ಆಗಿದೆ. ಈ ಸಂದರ್ಭವನ್ನ ಬರಿಬೇಕು. ಆಯ್ಕೆ ಅನ್ನುವಂತಹ ಜಾಗದಲ್ಲಿ ಸಂದರ್ಭವನ್ನ ಸ್ವಾರಸ್ಯ ಅಂತ ಬರಿಬೇಕಾಗುತ್ತೆ. ಸ್ವಾರಸ್ಯವನ್ನ ನೋಡೋದಾದ್ರೆ ನೇಮಿಚಂದ್ರ ಅವರ ಪತ್ನಿಗೆ ಕಿಡ್ನಿ ಸ್ಟೋನ್ ಆಗಿರುವುದಕ್ಕೆ ಅವರು ಊರಿನಲ್ಲಿ ಮೂಲೆ ಮನೆ ಮುದ್ದೇಗೌಡನಿಗೆ ಮತ್ತು ಕಮಲಾ ಮೇಡಮ್ ರವರಿಗೆ ಇದೇ ಸಮಸ್ಯೆ ಇದ್ದುದರ ಉದಾಹರಣೆ ಹೇಳ್ತಾ ನಿನ್ನೆದುರು ಮುದ್ದೇಗೌಡರು ಮತ್ತು ಕಮಲಾ ಮೇಡಮರ ಮಾತುಗಳು ಆಯ್ಕೆಗಳಿರುವುದನ್ನ ಹೇಳುತ್ತಾರೆ. ಮುಂದಿನ ಒಂದು ಗದ್ಯ ಕನ್ನಡವನ್ನ ಕಟ್ಟುವ ಕೆಲಸ. ಹಾಮಾನಾಯಕ್ರವರದು. ನಮ್ಮ ಭಾಷೆಯಲ್ಲಿ ಓದಿದ್ದೇ ನಮಗೆ ಮೈಗೆ ಹತ್ತುವಂತಹದ್ದು ಅಂತ. ಆಯ್ಕೆಯನ್ನು ನೋಡೋದಾದ್ರೆ ಡಾಕ್ಟರ್ ಹಾಮಾನಾಯಕ್ರವರು ಬರೆದಿರುವಂತಹ ಕನ್ನಡವನ್ನ ಕಟ್ಟುವ ಕೆಲಸ ಎಂಬ ಗದ್ಯದಿಂದ ಈ ಒಂದು ವಾಕ್ಯವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದ್ರೆ ಕನ್ನಡಿಗರಿಗೆ ಶಿಕ್ಷಣವನ್ನ
ಕನ್ನಡ ಮಾಧ್ಯಮದಲ್ಲೇ ನೀಡಿದರೆ ಸೂಕ್ತ ಎಂದು ವಿವರಿಸುವಂತಹ ಸಂದರ್ಭ ಇದಾಗಿದೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ ಇಂಗ್ಲಿಷನ್ನು ಕೇವಲ ಒಂದು ಭಾಷೆಯಾಗಿ ಸ್ವೀಕರಿಸಬೇಕೇ ಹೊರತು ಕನ್ನಡದ ಬದಲಿಗೆ ಅಲ್ಲ. ಕನ್ನಡದ ಜೊತೆಗೆ ಇಂಗ್ಲಿಷ್ ಇರಬೇಕು. ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಒಂದು ನೆಟ್ಟ ಕುಂಡಲದಲ್ಲಿ ಅಂದರೆ ನಾವು ಮಣ್ಣನ್ನು ಹಾಕಿ ಬೆಳೆಸ್ತೀವಲ್ಲ, ಒಂದು ಬಕೆಟ್ ಅಥವಾ ಕುಂಡಲದಲ್ಲಿ ಆ ರೀತಿಯಾಗಿ ನೆಟ್ಟಗಿಡದಂತೆ ಹುಲುಸಾಗಿ ಬೆಳೆಯಲಾರದು. ಆದ್ದರಿಂದ ಕನ್ನಡ ಮಾಧ್ಯಮದಲ್ಲಿ ನೀಡುವ ಶಿಕ್ಷಣ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಸರಿ ಆಗ್ತದೆ ಅನ್ನುವಂತಹದ್ದು. ಮುಂದಿನದು ಗದ್ಯ ಧಣಿಗಳ ಬೆಳ್ಳಿ ಲೋಟ ಅನ್ನುವಂಥದ್ದು ಎಚ್ ನಾಗವೇಣಿಯವರು ರಚಿಸಿರುವಂಥದ್ದು. ಆತನ ಈಜಿಗೆ ಮೀನುಗಳೇ ನಾಚಬೇಕು ಅನ್ನುವಂಥದ್ದು. ಈ ವಾಕ್ಯವನ್ನು ಎಚ್ ನಾಗವೇಣಿಯರವರು ಬರೆದಿರುವಂತಹ ದಣ್ಣಿಗಳ ಬೆಳ್ಳಿ ಲೋಟ ಎನ್ನುವಂತಹ ಒಂದು ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದು ಒಂದು ಸಂದರ್ಭವನ್ನು ನೋಡೋದಾದ್ರೆ, ಕುದುಪನ ಮಗ ಗುಡ್ಡ ಮತ್ತು ಅವನು ತೊಳೆಯಲು ತಂದಿದ್ದಂತಹ ಪಾತ್ರೆಗಳು ಕುಸಿದು ಶಾಂಭವಿ ಒಳಗೆ ಬಿದ್ದಂತಹ ಸಂದರ್ಭ. ಸ್ವಾರಸ್ಯವನ್ನು ನೋಡೋದಾದ್ರೆ, ಗುಡ್ಡ ದಣಿಗಳ ಮುಸುರಿ ಪಾತ್ರೆಗಳನ್ನು ತಿಕ್ಕುವಾಗ ಶಾಂಭವಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿ ಅಡಿಯಲ್ಲಿನ ಮಣ್ಣು ಕುಸಿದು ಗುಡ್ಡ ಮತ್ತು ಪಾತ್ರೆಗಳು ನೀರು ಪಾಲಾದವು. ಕೂಡಲೇ ಗುಡ್ಡ ಈಜಿ ದಡ ಸೇರಿ ವಿಷಯ ತಂದೆಗೆ ತಿಳಿಸ್ತಾನೆ. ಇದೇ ಲೋಟ ಅಲ್ಲವೇ ನನ್ನ ಬೆವರಿನ ಬೆಲೆ ಕದ್ದದ್ದು ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದ್ರೆ, ಕೆರೆಯಲ್ಲಿ ಹೂಳೆತ್ತುವ ಸಂದರ್ಭದಲ್ಲಿ ಸಿಕ್ಕಿದ್ದ ಬೆಳ್ಳಿ ಲೋಟವನ್ನು ದಿಟ್ಟಿಸಿ ನೋಡುತ್ತಾ ಚಿನ್ನಮ್ಮನ ಮನದಲ್ಲಿ ಮೂಡಿದಂತಹ ಭಾವನೆಗಳಿವು. ಸ್ವಾರಸ್ಯವನ್ನು ನೋಡೋದಾದ್ರೆ, ತನ್ನ ಕುಟುಂಬದ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿ ಮುಂದಿನ 3 ಬೇಸಿಗೆವರೆಗೆ ಪಡಿ ಇಲ್ಲದೆ ದುಡಿತವನ್ನ ಮಾಡುವಂತೆ ಮಾಡಿದ್ದು, ಕಳ್ಳತನದ ಕಿರೀಟವನ್ನ ತನ್ನ ಮುರುಕಲು ಗುಡಿಸಲ ಮೇಲೆ ಹೊರಿಸಿದ್ದು ಎಂಬ ಶೋಷಣೆಗೆ ಒಳಗಾಗಿದ್ದ ಚಿನ್ನಮ್ಮನ ಮೌನ ಪ್ರತಿಭಟನೆ ಇಲ್ಲಿ ವ್ಯಕ್ತವಾಗಿರುವಂತಹದ್ದನ್ನು ನೋಡಬಹುದಾಗಿದೆ. ಇಷ್ಟು ನಿಮ್ಮ ಒಂದು ಗದ್ಯಗಳಿಗೆ ಸಂಬಂಧಿಸಿದಂತಹ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಸಂದರ್ಭದ ವಾಕ್ಯಗಳಾಗಿತ್ತು. ಮುಂದಿನ ಒಂದು ವ್ಯಾಕರಣ ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ. ಇದಕ್ಕಿಂತ ಪೂರ್ವದಲ್ಲಿ 2 ಅಂಕದ ಪ್ರಶ್ನೋತ್ತರಗಳನ್ನು, ಹಾಗೆ 3 ಅಂಕದ ಪ್ರಶ್ನೋತ್ತರಗಳನ್ನು, ಬಹುವಾಯ್ಕೆಯ ಪ್ರಶ್ನೋತ್ತರಗಳು ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು, ವಂದಿಸಿ ಬರೀ ಎಲ್ಲವನ್ನೂ ಕೂಡ ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ನೀವು ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ಟು ಕನ್ನಡ ಪಾಸಿಂಗ್ ಪ್ಯಾಕೇಜ್ ಅನ್ನುವಂತಹ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ರೆಫರ್ ಮಾಡಬಹುದು. ಧನ್ಯವಾದಗಳು.